ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ವೈಭವ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಸಿಂಪಲ್ ಸುನಿ ಅವರ ನಿರ್ದೇಶನದ ಒಂದು ಸರಳ ಪ್ರೇಮಕತೆ ಮೂವಿ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಮೂವಿ ನೀವು ನೋಡಲೇಬೇಕಾದಂಥ ಮೂವಿ ಇದು. ಸೂಪರಾಗಿದೆ. ಫಿಲಮ್ ನೋಡಿದಾಗಿಂದ ಅಂತೂ ತಲೆಯಲ್ಲಿ ಗುಣುಕ್ತಾನೇ ಇದೆ. ಅವ್ರ ಜೊತೆ ಸ್ವಾತಿಷ್ಠ ಕೃಷ್ಣನ್ ಅವರಾಗಲಿ, ಅವರಂತೂ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಮೈ ಗಾಡ್, ಅವ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ. ತಿಂದುಬಿಟ್ಟಿದ್ದಾರೆ ಹಂಗೆ ಪಾತ್ರನ ಅವರಿಬ್ಬರು ಕೆಮಿಸ್ಟ್ರಿನೂ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಜೊತೆ ಮಲ್ಲಿಕಾ ಸಿಂಗ್ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲ ತುಂಬ ಕಾಡುತ್ತೆ ನಿಮಗೆ ಫಿಲಮಲ್ಲಿ. ಸಿಂಪಲ್ ಸುನಿಯವರಂತೂ ಏನು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೋ ಗೊತ್ತಿಲ್ಲ, ಸಕ್ಕತ್ತಾಗಿ ಬಂದಿದೆ ಮೂವಿ. ಒಂದು ಇದೆಲ್ಲ ಕೇಳಿರ್ತೀವಿ ಲವ್ ಮಾಡೋ ಟೈಮಲ್ಲಿ ಕಿಕ್ ಕೊಡ್ಸ್ಕೊತೀರ ಮೂವಿ ನೋಡ್ಬಿಟ್ಟು. ಲವ್ವರ್ಸ್ಗಂತೂ ಇದು ಸೂಪರಾಗಿರೋ ಮ್ಯೂಸಿಕ್ ಆಗಲಿ, ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಬಂದಿದೆ. ಚೂಸ್ ಮಾಡಿರೋ ಒಂದೊಂದು ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ವೈಭವ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಸಿಂಪಲ್ ಸುನಿ ಅವರ ನಿರ್ದೇಶನದ ಒಂದು ಸರಳ ಪ್ರೇಮಕತೆ ಮೂವಿ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಮೂವಿ ನೀವು ನೋಡಲೇಬೇಕಾದಂಥ ಮೂವಿ ಇದು. ಸೂಪರಾಗಿದೆ ಮೂವಿಗುರು. ಸಾಧ್ಯವಾದಷ್ಟು ಥಿಯೇಟರ್ಗೆ ಹೋಗಿ ನೋಡೋಕ್ಕೆ ಟ್ರೈ ಮಾಡಿ. ನನಗೆ ಚಾನ್ಸ್ ಸಿಕ್ಕಲಿಲ್ಲ, ನಾನು ಪ್ರೈಮಲ್ಲಿ ನೋಡಿದೆ ಮೊನ್ನೆ. ಫಿಲಮ್ ನೋಡಿದಾಗಿಂದ ಅಂತೂ ತಲೆಯಲ್ಲಿ ಗುಣುಕ್ತಾನೇ ಇದೆ. ಯಾರು ಸಿಕ್ಕಿದ್ರಾಗೆಲ್ಲ ಹೇಳ್ತಾ ಇದ್ದೀನಿ ಮೂವಿ ನೋಡಿ ಸಖತ್ತಾಗಿದೆ, ಮೂವಿ ನೋಡಿ ಸಖತ್ತಾಗಿದೆ ಅಂತ. ಯಾಕಂದರೆ ಅಷ್ಟು ಇಷ್ಟ ಆಗ್ಬಿಟ್ಟಿದೆ ಮೂವಿ ನೋಡಿದ ತಕ್ಷಣ. ನಮ್ಮ ವಿನಯ್ ರಾಜ್ಕುಮಾರ್ ಅವ್ರ ಆ್ಯಕ್ಟಿಂಗ್ ಅಂತೂ ಸೂಪರಾಗಿ ಬಂದಿದೆ. ಫಸ್ಟ್ ಹಾಫಲ್ಲಿ ಸ್ವಲ್ಪ ಲ್ಯಾಗ್ ಆಗುತ್ತೆ ಅವ್ರ ಆ್ಯಕ್ಟಿಂಗು. ಸೆಕೆಂಡ್ ಹಾಫಲ್ಲಂತೂ ತಿನ್ಕೊಂಬಿಟ್ಟವ್ರು ಹಂಗೇ. ಅವ್ರ ಜೊತೆ ಸ್ವಾತಿಷ್ಠ ಕೃಷ್ಣನ್ ಅವರಾಗಲಿ, ಅವರಂತೂ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಮೈ ಗಾಡ್, ಅವ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ. ತಿಂದುಬಿಟ್ಟಿದ್ದಾರೆ ಹಂಗೆ ಪಾತ್ರನ ಅವರಿಬ್ಬರು ಕೆಮಿಸ್ಟ್ರಿನೂ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಜೊತೆ ಮಲ್ಲಿಕಾ ಸಿಂಗ್ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ವಿನಯ್ ರಾಜ್ಕುಮಾರ್ ಅವರ ತಂದೆ ಕ್ಯಾರೆಕ್ಟರ್ ಆಗಲಿ, ಅವ್ರ ತಾಯಿ ಕ್ಯಾರೆಕ್ಟರ್ ಆಗಲಿ, ಅವರ ಅಜ್ಜಿ ಕ್ಯಾರೆಕ್ಟರ್ ಆಗಲಿ, ಎಲ್ಲ ತುಂಬ ಕಾಡುತ್ತೆ ನಿಮಗೆ ಫಿಲಮಲ್ಲಿ. ಸಿಂಪಲ್ ಸುನಿಯವರಂತೂ ಏನು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೋ ಗೊತ್ತಿಲ್ಲ, ಸಕ್ಕತ್ತಾಗಿ ಬಂದಿದೆ ಮೂವಿ. ಒಂದು ಇದೆಲ್ಲ ಕೇಳಿರ್ತೀವಿ ಲವ್ ಮಾಡೋ ಟೈಮಲ್ಲಿ, ನಾವು ಇಷ್ಟಪಡೋರಿಗಿಂತ ನಮ್ಮನ್ನು ಇಷ್ಟಪಡೋರನ್ನ ಮದುವೆ ಆದರೆ ತುಂಬ ಚೆನ್ನಾಗಿರ್ತೀವಿ ಅಂತ. ಅದು ಇದರಲ್ಲಿ ತುಂಬ ಎದ್ದು ಕಾಣುತ್ತೆ ಮೂವಿಲಿ. ಫ್ಯಾಮಿಲಿ ಸಮೇತ ಕೂತು ನೋಡುವಂಥ ಸಿನಿಮಾ ಇದು. ದಯವಿಟ್ಟು ಯಾರೂ ಮಿಸ್ ಮಾಡ್ಕೊಬೇಡಿ. ನಾನು ಈಗಲೂ ರಿಗ್ರೆಟ್ ಆಗ್ತಿದ್ದೀನಿ ಥಿಯೇಟ್ರಿಗೆ ಹೋಗಿ ನೋಡಲಿಲ್ವಲ್ಲ ಈ ಮೂವಿನ ಅಂತ. ಬಟ್ ಏನು ಮಾಡೋದು, ಫೈನಲಿ ನಾನು ಪ್ರೈಮಲ್ಲಾದರೂ ನೋಡಿಕೊಂಡೆ ಮೂವಿನ. ಒಂದು ಸರಿ ನೋಡಿಲ್ಲ, 2 ಸರಿ ನೋಡ್ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಸಾಂಗ್ಗಳಂತೂ ಅಲ್ಟಿಮೇಟ್ ಆಗಿದೆ ಗುರು. ಕೇಳಿದ ತಕ್ಷಣ ನೀವು ಹಂಗೆ ಟಕ್ ಅಂತ ರಿಂಗ್ಟೂನ್ಗೆ ಹಾಕೊಂಡ್ಬಿಡ್ತೀರ, ಆ ಥರ ಇದೆ ಸಾಂಗ್ಗಳು. ಒಂಥರ ಮಜಾ ಕೊಡುತ್ತೆ. ಸ್ಲೋ ಪಾಯ್ಸನ್ ಥರ ಮೂವಿ ಇದು. ಸ್ಲೋವಾಗಿ ಕಿಕ್ ಕೊಡ್ತಾ ಹೋಗುತ್ತೆ ನಿಮಗೆ. ಬಟ್ ಎಂಡಿಂಗಲ್ಲಂತೂ ಸರಿಯಾಗಿ ಕಿಕ್ ಕೊಡ್ಸ್ಕೊತೀರ ಮೂವಿ ನೋಡ್ಬಿಟ್ಟು. ಲವ್ವರ್ಸ್ಗಂತೂ ಇದು ಸೂಪರಾಗಿರೋ ಮೂವಿ, ನೋಡಲೇಬೇಕಾಗಿರೋಂಥ ಮೂವಿ. ಫೈನಲಿ ನಮ್ಮ ಸಿಂಪಲ್ ಸುನಿಯವರಂತೂ ಅದ್ಭುತವಾಗಿ ತೆಗೆದಿದ್ದಾರೆ, ಅದರಲ್ಲಿ 2 ಮಾತೇ ಇಲ್ಲ. ಮ್ಯೂಸಿಕ್ ಆಗಲಿ, ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಬಂದಿದೆ. ಚೂಸ್ ಮಾಡಿರೋ ಒಂದೊಂದು ಪಾತ್ರಗಳು ಸುನಿಲ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ. ಯಾರ್ದು ಸ್ವಲ್ಪ ಜಾಸ್ತಿ ಆಯಿತು ಕಮ್ಮಿ ಆಯಿತು ಅನ್ನೋ ಥರ ಏನೂ ಇಲ್ಲ ಮೂವಿಲಿ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಒಂದು ಹಾಸ್ಯಭರಿತ ಪ್ರೇಮ ಕವಿತೆ ಇದು. ನಗ್ನಗ್ತಾನೆ ಈ ಲವ್ ಸ್ಟೋರಿನ ಎಂಜಾಯ್ ಮಾಡ್ತೀರಾ. ಲವ್ ಸ್ಟೋರಿನ ನೀವು ಎಂಜಾಯ್ ಮಾಡಬೇಕು ಅಂದರೆ ಏನು ಮಾಡಬೇಕು ಹೇಳಿ? ಸಾಧ್ಯವಾದರೆ ಥಿಯೇಟ್ರಿಗೆ ಹೋಗಿ ಫ್ಯಾಮಿಲಿ ಕರ್ಕೊಂಡು, ಇಲ್ಲಾಂದರೆ ಮನೇಲಿ ಕೂತ್ಕೊಂಡು ಪ್ರೈಮಲ್ಲಿ ನೋಡಿ. ರಿಗ್ರೆಟ್ ಅಂತೂ ಮಾಡೋದ ನೀವು. ಏನು ಟೈಮ್ ಕೊಡ್ತೀರಾ ಮೂವಿ ನೋಡೋಕ್ಕೆ, ಆ ಟೈಮು ನಿಜವಾಗ್ಲೂ ನಿಮಗೆ ಸಾರ್ಥಕ ಆಯಿತು ಅಂತ ಅನಿಸ್ಬಿಡುತ್ತೆ ಮೂವಿಯಿಂದ ಕೊನೆಗೆ ಎದ್ದು ಬರಬೇಕಾದ್ರೆ ನಿಮಗೆ. ಅಷ್ಟು ಚೆನ್ನಾಗಿದೆ. ನಾನು ನೋಡಿದಾಗಿಂದ ಎಷ್ಟು ಜನಕ್ಕೆ ಹೇಳಿದ್ದೀನೋ ನನಗೇ ಗೊತ್ತಿಲ್ಲ, ನೋಡಿ 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 ಅಂತ. ಅಷ್ಟು ಕಾಡ್ತಾಯಿದೆ ನನಗೆ ಮೂವಿ. ಫೈನಲಿ ನಾನೊಂದು ಒಳ್ಳೆ ಮೂವಿ ನೋಡಿದೆ ಅನ್ನೋ ಖುಷಿಲಿ ನಾನಿದ್ದೀನಿ. ನಮ್ಮ ವಿನಯ್ ರಾಜ್ಕುಮಾರ್ಗೊಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಅಂತ ಅಂದ್ಕೊತೀನಿ ಈ ಮೂವಿ. ಅವ್ರಿಗೂ ಸಿಗುತ್ತೆ ಬ್ರೇಕು, ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಿರೋ ಸ್ವಾತಿಷ್ಠ ಕೃಷ್ಣನ್ ಅವ್ರಿಗೂ ಸಿಗುತ್ತೆ. ಅವರಂತೂ ಅಲ್ಟಿಮೇಟಾಗಿ ಮಾಡಿದ್ದಾರೆ. ಫ್ಯಾನ್ ಆಗಿಬಿಟ್ಟಿದ್ದೀನಿ ನಾನು ಅವ್ರಿಗೂ ಆ್ಯಕ್ಟಿಂಗ್ಗೆ. ಕಾಮಿಡಿಗಳಾಗಲಿ ತುಂಬ ಚೆನ್ನಾಗಿ ಬಂದಿದೆ ಗುರು. ಮಧ್ಯ ಬರ್ತವೆ ಸಣ್ಣ ಕಾಮಿಡಿಗಳು, ಒಳ್ಳೆ ಮಜಾ ಕೊಡುತ್ತೆ. ನೋಡಿ ಎಂಜಾಯ್ ಮಾಡ್ಕೊಂಬನ್ನಿ. ಮತ್ತು ನೆಕ್ಸ್ಟು ನಾಳೆ ಯುವ ರಾಜ್ಕುಮಾರ್ ಅಭಿನಯದ ಯುವ ಫಿಲಮ್ ರಿಲೀಸ್ ಆಗ್ತಾಯಿದೆ. ಅದನ್ನು ರಿವ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ.